ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಪ್ರಯುಕ್ತವಾಗಿ ಇವತ್ತು ದಿನಾಂಕ 3/7/2026 ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ ಸಂಕೇಶ್ವರ ನಗರದ ವಿವೇಕಾನಂದ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಶಿಬಿರಕ್ಕೆ ಸಂಕೇಶ್ವರ ನಗರದ ಸುತ್ತಮುತ್ತಲಿನ ಬಡ ಜನ ಈ ಶಿಬಿರದಲ್ಲಿ ಭಾಗಿಯಾಗಿ ತನ್ನ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದರ ಮೂಲಕ ಶಿಬಿರದ ಲಾಭ ಪಡೆದಿದ್ದಾರೆ. ಮಾನವ ಕುಲದ ಆರೋಗ್ಯದ ಹಿತದೃಷ್ಟಿಯಿಂದಾಗಿ ಬಡ ಜನರಿಗಾಗಿ ಮೇಲಿಂದ ಮೇಲೆ ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡುವ ವಿವೇಕಾನಂದ ಆಸ್ಪತ್ರೆಯ ಹೃದಯ ರೋಗ ಹಾಗೂ ಮಧುಮೇಹ ತಜ್ಞರು ಆದ ಡಾಕ್ಟರ್ ರಮೇಶ್ ದೊಡಭಂಗಿ ಅವರು ಮಾತನಾಡಿ, ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಬಿಪಿ, ಶುಗರ್, ಇಸಿಜಿ ಉಚಿತವಾಗಿ ಟೆಸ್ಟ್ ಮಾಡ್ತಾ ಇದ್ದು, ಎಕ್ಸ್ರೇ ಸೇರಿ ಇನ್ನುಳಿದ ಟೆಸ್ಟ್ಗಳನ್ನು ಕಡಿಮೆ ರಿಯಾಯಿತಿ ದರದಲ್ಲಿ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಾನು ಡಾಕ್ಟರ್ ರಮೇಶ್ ದೊಡಭಂಗಿ, ಕನ್ಸಲ್ಟೆಂಟ್ ಫಿಸಿಷಿಯನ್, ವಿವೇಕಾನಂದ ಆಸ್ಪತ್ರೆ ಸಂಕೇಶ್ವರ. ಇವತ್ತಿನ ದಿನ ನಮ್ಮ ಆಸ್ಪತ್ರೆಯಲ್ಲಿ ಒಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಪ್ರಯುಕ್ತ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿ ವರ್ಷ ನಾವು ಜುಲೈ 1ರಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾನೆ ಬಂದಿದ್ದೀವಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ನಾವು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಈ ಶಿಬಿರದಲ್ಲಿ BP, ಶುಗರ್, ಇಸಿಜಿ, ಕೊಲೆಸ್ಟ್ರಾಲ್, HbA1c ಮುಂತಾದ ಟೆಸ್ಟ್ಗಳನ್ನು ನಾವು ಕೂಡ ಉಚಿತವಾಗಿ ಮಾಡ್ತಾ ಇದ್ದೀವಿ. ಹಾಗೆ ಕೆಲವೊಂದು ಎಕ್ಸ್ರೇ ಇರ್ಬೋದು, ಒಂದು ಇಕೋ ಇರ್ಬೋದು, ಅದನ್ನೊಂದು ರಿಯಾಯಿತಿ ರೇಟದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ. ಇದರಿಂದ ಸಂಕೇಶ್ವರ ಹಾಗೂ ಸುತ್ತಮುತ್ತಲಿನ ಸಾಕಷ್ಟು ಬಡ ನಾಗರಿಕರಿಗೆ, ಬಡ ಜನರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಯಾಕಂದರೆ ಎಷ್ಟೋ ಜನರಿಗೆ ಇವು BP, ಶುಗರ್ ಟೆಸ್ಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾವು ಯಾವಾಗ ಉಚಿತ ಒಂದು ಆರೋಗ್ಯ ತಪಾಸಣಾ ಶಿಬಿರ ನೀಡ್ತಾಯಿದ್ದೀವಿ, ಆವಾಗ ಸಾಕಷ್ಟು ಜನ ಬಂದ ಇದರ ಉಪಯೋಗವನ್ನು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಅಷ್ಟೇ ಅಲ್ಲದೆ ನಾವು ವಿವೇಕಾನಂದರ ಜಯಂತಿ ಇರ್ಬೋದು, ವರ್ಲ್ಡ್ ಹಾರ್ಟ್ ಡೇ ಇರ್ಬೋದು, ವರ್ಲ್ಡ್ ಡಯಾಬಿಟಿಸ್ ಡೇ ಇರ್ಬೋದು, ಈ ಎಲ್ಲ ದಿನಗಳಲ್ಲೂ ಕೂಡ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸ್ತೀವಿ. ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತದೆ. ನಮ್ಮ ಉದ್ದೇಶ ಅದೇ, ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಅಷ್ಟು ನಾವು ಈ ಜನರ ಸೇವೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಏನೇ ಇರಲಿ, ಇಂತಹ ಉಚಿತ ಶಿಬಿರ ಮಾಡುವುದರಿಂದಾಗಿ ಡಾಕ್ಟರ್ ರಮೇಶ್ ದೊಡಭಂಗಿ ಅವರು ಬಡ ರೋಗಿಗಳ ಪಾಲಿಗೆ ಈ ಭಾಗದಲ್ಲಿ ಮಾದರಿಯಾಗಿದ್ದಾರೆ. ವಿನಾಯಕ ಭೋಸಲೆ, ಎಜೆ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.